ಬಾಪವರು ಫೋನ್ ಮಾಡಿ ಹಿಂಗೊಂದು ಶಿವಾನುಭವಗೋಷ್ಠಿಗೆ ಬರ್ರಿ ಮಾತಾಡ್ರಿ ಇವತ್ತೊಂದು ಸಣ್ಣದು ಉಪನ್ಯಾಸ ಕೊಡ್ರಿ ಅಂತಂದ್ರೆ ಎದ್ರ ಮೇಲೆ ಮಾತಾಡ್ಬೇಕ್ರಿ ಏನಿದೆ ಅಂತ ಕೇಳಿದೆ. ಇಲ್ಲ ದುರ್ಗಾಯಿ ರಾಮಣ್ಣ ಅವ್ರದ್ದು ಹಿಂಗೈತೆ, ಸಾಧ್ಯ ಆದ್ರೆ ಒಂದೆರಡು ವಚನ ಓದ್ಕೊಂಬರ್ರಿ ಅಂತ. ನಮಗ ವಚನದೊಳಗೆ ಅವರೆಲ್ಲ ಬೆಣ್ಣೆ ತುಪ್ಪ ಹಚ್ಚಿ ಚಂದಂಗ್ ಮಾಡಿ ಹೇಳ್ತಾರೆ, ನಮಗ್ ಹಂಗೆ ಬರೋದಿಲ್ಲ. ನಮ್ದೇನಿದ್ರು ಕಣ್ಣು ತುಂಡೆ. ಆ ಜವಾರಿ ಕನ್ನಡದಾಗ ಹೆಂಗ್ ಮನ್ಯಾಗ ಬೈಕೊಂತ ಹೇಳ್ತೇವಲ್ಲ ಹಂಗೆ ಹೇಳಿದ್ರೆ ನಾನು ಆಡ್ತದ ಅಂತ ಹೇಳಿ ನನ್ನ ವಿಚಾರ. ಸರಿ, ಆದ್ರೂ ನೋಡೋಣ ಏನದ ವಚನದಾಗ. ಯಾರು ಇವ್ರು ದುರ್ಗಾಯಿ ರಾಮಣ್ಣ? ನಾನು ಹೆಸರು ಕೇಳಿದ್ದೆ, ಆಮೇಲೆ ನಮ್ಮ ಅಮ್ಮಗ ಕೇಳಿದ್ದೆ, ನಮ್ಮ ತಾಯಿ ಅವ್ರದ್ದೆಲ್ಲರೂ ವಚನ ಇದ್ರೆ ಕೊಡೋಣ. ನಮ್ಮ ತಾಯಿ ಒಂದು ದಪ್ಪನ ಪುಸ್ತಕ ಹಿಡ್ಕೊಂಡು ಬಂದ ಇದ್ರಾಗ ಈ ಪೇಜ್ನಾಗ ಇದಾವ ನೋಡ ಅಂತ ಹೇಳಿ ತೆಗೆದ್ಕೊಂಡು ಓದ್ತೀನಿ. ಹಿಂದೆ ಮುಂದೆ ಏನು ತಿಳಿವದು. ಆಮೇಲೆ ಯಾರು ಇವರು ಏನಂತ ಹೇಳಿ ಮತ್ತೆ ಇವ್ರಿಗೆ ಕೇಳಿದೆ. ಮತ್ತೆ ಬೇರೆ ಒಂದಿಷ್ಟು ರೆಫರೆನ್ಸ್ ಸಿಕ್ಕು ಹುಡುಕ್ದೆ. ಇದೆಲ್ಲ ಆಗೋಕೆ ಮೊದಲ ನಮ್ಮ ತಾಯಿಗೆ ಅವ್ರಿಗೆ ಪುಸ್ತಕ ತೋರ್ಸಾಕತ್ತಿತ್ತು. ನೋಡ, ಈ ಪುಸ್ತಕ ಐತಿ, 1ನೇ ಪೇಜ್ದಾಗ ಏನೈತಿ ನೋಡಂತ ನಮ್ಮ ತಾಯಿ. 1ನೇ ಪೇಜ್ನಾಗ ಏನಿರ್ತದೆ ಭಾಳ ಅಂದ್ರೆ ಇದೇನಿರ್ತದೆ, ಅಲ್ಲೊಂದು ಡೇಟ್ ಅದು ಐತಿ ನೋಡು ಇಲ್ಲ 1976 ಅಂತ ಐತಿ. ಮುಂದೆ ಏನೈತಿ ನೋಡು, ಇಲ್ಲ ವಚನ ಸ್ಪರ್ಧೆ ಒಳಗೆ ಚಲೋ ವಚನ ಬರ್ದವ್ರಿಗೆ ಪ್ರಥಮ ಬಹುಮಾನ ಕೊಟ್ಟಿದೆ. ನನಗೆ ಬಂದಿತ್ಲೆ ಮಗನ ಇದೆ ನಮ್ಮ ತಾಯಿ. ನಾ ಎಲ್ಲಿ ಕನೆಕ್ಟ್ ಆತಪ್ಪ. ಇದು ದುರ್ಗಾಯಿ ರಾಮಣ್ಣವ್ರು 76 ಕರ್ಕೊಂಡು ಹೋಗ್ಬಿಟ್ರಲ್ಲ. ನಮ್ಮ ಅವಕ್ಕೂ ಹೇಳ್ಬೇಕಾಗಿತ್ತು, ನಾ ಫಸ್ಟ್ ಬಂದೇನು ವಚನದಾಗ ಅಂತ. ಇರ್ಲಿ, ದುರ್ಗಾಯಿ ರಾಮಣ್ಣವರು ಕಾಯಕ ಏನಿತ್ತು, ದನಗಳನ್ನ ಮೇಯಿಸ್ಕೊಂಡು ಬರೋದು, ಅದ್ರ ಬಗ್ಗೆ ಸ್ವಲ್ಪ ನನಗೆ ಕ್ಲಿಷ್ಟ ಅನ್ಸಿದ್ರು ನಾ 1-2-3 ಸರಿ ಓದಿದಾಗ ಅಲ್ಲಿ ಹುಡುಕಿದಾಗ ಒಂದೆರಡು ವಚನಗಳು ಚಲೋ ಇದನ್ನ ಸಾರಾಂಶ ಸಿಕ್ತು. ಹೆಂಗ ಒಂದು ಕೋಲು 100 ದನಗಳನ್ನ ಕಂಟ್ರೋಲ್ ಮಾಡ್ತದೆ. ಬೇರೆ ಬೇರೆ ದನ ಆಯುದು ಅಂದ್ರೆ ಬೇರೆ ಬೇರೆ ವಯಸ್ಸಿನ ದನ ಇರ್ತಾವ, ಬೇರೆ ಬೇರೆ ಕರುಗಳು ಇರ್ತಾವ. ಎಲ್ಲರೂ ಒಂದು ಕೋಲು ಹೆಂಗ ನಿಯಂತ್ರಣ ಮಾಡ್ತದ ಅನ್ನೋದನ್ನ ಮನುಷ್ಯನ ಇಂದ್ರಿಯಗಳಿಗೆ ಹೋಲಿಸಿ ಬಹಳ ಚಂದ ಹೇಳಿದ್ರು. ನಾನು ಅದನ್ನ ಓದಿ ಅದ್ರ ಸಾರಾಂಶ ಗೊತ್ತಾದ್ಕೊಂಡು ದನ ಕಾಯೋಂಗ್ ಇಷ್ಟೆಲ್ಲ ಹೆಂಗ್ ಗೊತ್ತಾಯ್ತು. ಯಾಕಂದ್ರೆ ನಮಗ ಸಾಮಾನ್ಯವಾಗಿ ಹೆಂಗದರಿ, ದನ ಕಾಯೋಣ ಅನ್ನೋದು ಒಂದು ಬೈಗಳಾಗ್ಬಿಟ್ಟದ ಅದಲ್ಲ. ಅದನ್ನ ಬಹಳ ಕಡೆ ಕೇಳ್ತಿರ್ತೀನಿ, ದನ ಕಾಯೋ ಅನ್ನೋದು ಬೈಗ್ಲೆ ಯಾಕಾಯ್ತು? ಏನ್ ತಪ್ಪು ಮಾಡಿದ್ದ ದನ ಕಾಯೋ? ಅವೇನಾದ್ರು ತಪ್ಪು ಮಾಡಿದ್ದಾರೆ? ನಿಮ್ಗೇನಾದ್ರು ಅನಿಸ್ತದ ತಪ್ಪು ಮಾಡಿದ್ದ ಅಂತ? ಹಾಲು ತುಪ್ಪ ಕುಡಿಸ್ತಾವ. ಅದೇ ಬೇರೆ ಹಾಲು ಕುಡಿಸ್ದವ್ರಿಗೆ ದಾರು ಮಾರವನೆ ಅಂತ ಯಾರು ಬೈಲೇ ಇಲ್ಲಲ್ಲ. ಇವ್ ನೋಡವ ಎಂತ ಮನಿ ಕಟ್ಟ್ಯಾನ, ಅವ ಎಂತ ಗಾಡಿ ತಗೊಂಡ ನೋಡ. ನೀ ನೋಡ್ 4 ದನ ಕಟ್ಕೊಂಡು ಇನ್ನು ಹರಕಂಗಿ ಹಾಕೊಂಡು ಅಡ್ಡಾಡ. ಇದನ್ನ ಹೇಳಿದ್ರಲ್ಲ, ಇದು ಯಾಕಾಯ್ತು ಅನ್ನೋ ಬಹಳ ಸರಿ ನನಗ. ನಾವ್ ಈಗೀಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಶುರು ಮಾಡೇವಿ. ಅದ್ ಬಿಟ್ರೆ ಮೊದಲು ನಾವು ನಮ್ಮಷ್ಟಕ್ಕೆ ನಾವ್ ಇರ್ತಿದ್ವಿ ಒಂದು ಗುಡ್ದಾಗ. ಹಿಂಗ ಯಾಕದ ಜಗತ್ತ ಅಂತ ಹೇಳಿ ನಾನು ಬಹಳ ಸರಿ ವಿಚಾರ ಮಾಡಾಕತ್ತಾಗ ಒಂದು ವಿಶ್ಲೇಷಣೆ ಸಿಕ್ತು. ಒಂದ್ಸರಿ ಯಾರ್ದ ಜೊತೆ ಚರ್ಚೆ ಮಾಡಾಕತ್ತಿದ್ದೆ. ಆ ಚರ್ಚೆ ನಿಮ್ಮ ಮುಂದೆ ಇಟ್ಟು ಮುಂದೆ ಸ್ವಲ್ಪ ತಗೊಂಡು ಹೋಗ್ತೀನಿ. ಪುಣ್ಯಕೋಟಿ ಕಥೆ ಎಲ್ಲಾರು ಕೇಳಿವ್ರಿ ರೈಟ್. ನಾ ಒಂದೆರಡು ಪಟ್ ಅಂತ ಪ್ರಶ್ನೆ ಕೇಳ್ತೀನಿ, ನೀವು ಪಟ್ ಉತ್ತರ ಕೊಟ್ರೆ ದೊಡ್ಡ ಮುಂದೆ ಹೋಗ್ಬೋದು, ಪ್ರಸಾದ ರೆಡಿ ಆಗೋದ್ರಾಗ. ಇಲ್ಲಾಂದ್ರೆ ಮತ್ತೆ ಜಗತ್ತೇನ ಅದಕ್ಕೆ. ಪುಣ್ಯಕೋಟಿ ಕಥೆ ಏನ್ ಹೇಳ್ತದ್ರಿ? ಯಾವ್ದು ಶ್ರೇಷ್ಠ ಪ್ರಾಣಿ ಅಂತ ಹೇಳ್ತದ? ಗೋವು. ಹೌದ್ರಿ, ಸರಿ. ಗೋವು ಶ್ರೇಷ್ಠ ಪ್ರಾಣಿನೇ, 2 ಮಾತಿಲ್ಲ. ಆದ್ರೆ ಅದ್ರ ಜೊತೆಗೆ ಹುಲಿ ಯಾಕೆ ಶ್ರೇಷ್ಠ ಅನಿಸ್ಕೊಲಿಲ್ಲ ಅಂತ ನನ್ನ ಪ್ರಶ್ನೆ ಓಡಾಡಕತ್ತಿತ್ತು ತಲೆಯೊಳಗೆ. ಯಾಕಲ್ಲ ಅಂತೀರಿ ಹುಲಿ ಶ್ರೇಷ್ಠ? ಇನ್ನೊಂದು ಪ್ರಾಣಿ ಕೊಲ್ತಾರೆ ಅದೇ. ಸೊ ಅದು